ಇಬ್ಬರು ಸತ್ತವರೆ. ಅಪಘಾತದಲ್ಲಿ ಮೃತಪಟ್ಟವರನ್ನು ಪವನ್ ಮತ್ತು ದೀಪಕ್ ಎಂದು ಗುರುತಿಸಲಾಗಿದೆ. ಕಳೆದ ರಾತ್ರಿ ಸ್ನೇಹಿತನ ಹುಟ್ಟುಹಬ್ಬದ ಕಾರ್ಯಕ್ರಮ ಮುಗಿಸಿಕೊಂಡು ಕಾರಿನಲ್ಲಿ ಹಿಂತಿರುಗುತ್ತಿದ್ದಾಗ ರಾತ್ರಿ ಸುಮಾರು 10:30 ಸಮಯದಲ್ಲಿ ನೆಲಮಂಗಲ ತಾಲೂಕಿನ ಕಂಬಾಳು ಗ್ರಾಮದ ಸಮೀಪ ಕೆರೆ ಏರಿ ಮೇಲಿನ ಕಡಿದಾದ ತಿರುವಿನಲ್ಲಿ ಈ ಘಟನೆ ಸಂಭವಿಸಿದೆ. ಇನ್ನು ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡ ಮೂವರನ್ನು ಸ್ಥಳೀಯರು ಹಾಗೂ ಪೊಲೀಸರು ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದು ಚಿಕಿತ್ಸೆ ಮುಂದುವರಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಚಂದ್ರಕಾಂತ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇದೇ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸೋಲೂರು ಮೂಲದ ಯುವಕರು ಡಾಬಸ್ಪೇಟೆಯಲ್ಲಿ ಸ್ನೇಹಿತನ ಹುಟ್ಟುಹಬ್ಬದ ಆಚರಣೆಗೆ ತೆರಳಿದ್ರು. ಪಾರ್ಟಿ ಮುಗಿಸಿ ವಾಪಸ್ ಬರುವ ವೇಳೆ ಕಂಬಾಳ ಕೆರೆ ಏರಿಯಾ ಕಡಿದಾದ ತಿರುವು ಇದ್ದ ಕಾರಣದಿಂದ ಚಾಲಕನ ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಬಿದ್ದಿದೆ. ಸ್ಥಳದಲ್ಲೇ ಇಬ್ಬರು ಯುವಕರು ಮೃತಪಟ್ಟಿದ್ದಾರೆ. ಗಾಯಾಳುಗಳನ್ನು ತುಮಕೂರಿನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಅಪಘಾತದಲ್ಲಿ ಯುವಕರು ಪ್ರಾಣ ಕಳೆದುಕೊಂಡಿರುವುದು ಬಹಳ ನೋವು ತಂದಿದೆ. ಕೆರೆ ಏರಿ ಮೇಲೆ ವೈಜ್ಞಾನಿಕವಾಗಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲು ಆರ್ಟಿಒ ಮತ್ತು ಲೋಕೋಪಯೋಗಿ ಇಲಾಖೆ ಜೊತೆ ಸಭೆ ನಡೆಸುವುದಾಗಿ ತಿಳಿಸಿದರು. ಈಗ ಕಂಬಾಳು ಗ್ರಾಮದ ಏರಿಯಾ ಮೇಲೆ ಒಂದು 5 ಜನ ಸ್ನೇಹಿತರು ಡಾಬಸ್ಪೇಟೆಯಿಂದ ಸೋಲೂರಿಗೆ ಅವರ ಸ್ನೇಹಿತರ ಬರ್ತ್ಡೇಗೆ ಹೋಗಿದ್ದಾರೆ. ಮಹೇಂದ್ರ ಥಾರ್ ವೆಹಿಕಲಲ್ಲಿ ಅಲ್ಲಿ ಬರ್ತ್ಡೇ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಇಲ್ಲಿ ಡೀಪ್ ಕರ್ವ್ ಇದೆ. ಈ ಕರ್ವ್ ಹತ್ರ ಕೆರೆ ಹತ್ರ ಕರ್ವ್ ಹತ್ರ ಕಂಬಾಳು ಅನ್ನೋ ಗ್ರಾಮದ ಕೆರೆ ಹತ್ರ ನಿಯಂತ್ರಣ ತಪ್ಪಿ ಕೆಳಗಡೆ ಹಳ್ಳಕ್ಕೆ ಹೋಗಿ ಬಿದ್ದಿದ್ದಾರೆ. ಸ್ಪಾಟಲ್ಲಿ ಇಬ್ಬರು ಮೃತರಾಗಿದ್ದಾರೆ. ಇನ್ನೊಂದು 3 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅವ್ರನ್ನ ಚಿಕಿತ್ಸೆಗೆ ನಾವು ಶಿಫ್ಟ್ ಮಾಡಿದ್ವಿ. ಮತ್ತು ಆ ಇಬ್ಬರು ಏನು ಮೃತರಾಗಿದ್ದಾರೋ ಸ್ಥಳದಲ್ಲಿ ಅವ್ರನ್ನ ತುಮಕೂರು ಹಾಸ್ಪಿಟ್ಲಿಗೆ ಸೇರಿಸಿದ್ವಿ. ಅವರು ದಿಲೀಪ್ ಆ್ಯಂಡ್ ನಿತೀಶ್ ಅಂತ ಗುರುತಿಸಲಾಗಿದೆ. ಈ ಒಂದು ದುರ್ಘಟನೆ ನಡೆದಿರೋದು ಬಹಳ ನೋವು ತರ್ತದೆ. ಎಲ್ಲ 20-24 ವರ್ಷದವರು. ರಾಮ್ ಪ್ರಸಾದ್ KR, ಈ ನ್ಯೂಸ್ ಟಿವಿ, ನೆಲಮಂಗಲ.